ನಮ್ಮ ಬೇತ್ಮಂಗ್ಲನಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಬೇತ್ಮಂಗ್ಲ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ. ಇವ್ರ ಹತ್ರ ಹೋಮದ ಯಂತ್ರ, ಮಂತ್ರ, ಪೂಜಾ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ, ಅರಿಶಿನ, ಗಂಧದ ಪುಡಿ, ಅಗರಬತ್ತಿ, ಕರ್ಪೂರ, ದೀಪದ ಎಣ್ಣೆ, ವಿವಿಧ ರೀತಿಯ ಕಟ್ಟಿಗೆಗಳು, ತುಪ್ಪ, ಅವನ ಕುಂಡಗಳು, ದೇವರ ಮುಖವಾಡಗಳು, ಹಾರಗಳು, ವಸ್ತ್ರಗಳು, ತಾಮ್ರದ ಪಾತ್ರೆಗಳು, ಕಲಶ, ಪಂಚಪಾತ್ರೆ, ಉದ್ದರಣೆ ತಟ್ಟೆಗಳು, ಅಡಿಕೆ ತಟ್ಟೆಗಳು, ತೆಂಗಿನಕಾಯಿ, ಮಣ್ಣಿನ ಹಣೆತಗಳು, ನಿಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವ್ರ ಹತ್ರನೇ ಸಿಗುತ್ತೆ. ಕೂಡ ಪ್ರತಿ ದಿವಸ ಕೂಡ 24 ಗಂಟೆ ಒಂದು ದೀಪ ಉದಿಸಿ ಇಲ್ಲಿ ಪ್ರತಿದಿನ ಭಕ್ತಾದಿಗಳಿಗೆ, ಗ್ರಾಮಕ್ಕೆ ಮತ್ತು ಇಲ್ಲಿ ಬಂದು ಹೋಗತಕ್ಕಂಥವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಿತ್ಯ ಆಧ್ಯಾತ್ಮಿಕ ಜೀವನದಲ್ಲಿ ತೋರಿಸ್ಕೊಂಡಿರ್ತಕ್ಕಂಥ ಸೋಮಶಂಕರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ಬಾರಿ 21ನೇ ತಾರೀಕು ಶ್ರೀ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಎಂ.ಆರ್. ಜಯರಾಮಣ್ಣವರು ಅವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶೆಟ್ಟಿ ಅವರು ಬರ್ತಾರೆ. 33ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ಈ 20ರಿಂದ 2026ರಿಂದ 24/2/26ರವರೆಗೆ ನಡೆಯುತ್ತದೆ. ಮೊಟ್ಟ ಮೊದಲನೇದಾಗಿ ಶ್ರೀ ಗಂಗಮಾಂಬಾ ದೇವಸ್ಥಾನದ ಪೂಜೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಮತ್ತು ರಾತ್ರಿ ಉತ್ಸವ, ಗಂಗಮಾಂಬ ಉತ್ಸವ 3 ಊರುಗಳಿಗೆ ಕಸಡಿಗಂಡಳ್ಳಿ, ಜಗಸ್ಕೊಪ್ಪ ಮತ್ತು ಕುರುಬೂರು ಗ್ರಾಮಗಳಲ್ಲಿ ಮೆರವಣಿಗೆ ಹೋಗಿ ಬಂದು ಇಲ್ಲಿ ಇರ್ತದೆ. ಮತ್ತು 21ನೇ ತಾರೀಕು ಇವರು ಸತ್ಯಮ್ಮ ದೇವಸ್ಥಾನ ಮೆರವಣಿಗೆ, ಅದರ ಒಂದು ಸೇವಾಕರ್ತರು ಶ್ರೀಯುತ ಶ್ರೀರಾಮ್ ರೆಡ್ಡಿ, ರಾಧಾಕೃಷ್ಣ ರೆಡ್ಡಿ ಅವರ ಒಂದು ಕುಟುಂಬದವರಿಂದ ಈ ಸತ್ಯಮ್ಮ ದೇವಸ್ಥಾನದ ಮೆರವಣಿಗೆ ಅದ್ಧೂರಿಯಾಗಿ ನಡೆಯುತ್ತದೆ. ನಂತರ ಆ ದಿನ ಕೈವಾರ ಕ್ಷೇತ್ರದ ಶ್ರೀಯುತ ಎಂ.ಆರ್. ಜಯರಾಮ್ ಅವರು, ಅವರ ಒಂದು ಸಿಬ್ಬಂದಿ ವರ್ಗದವರು 10 ಗಂಟೆಗೆ ಬಂದು ಇಲ್ಲಿ ಇಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರು ಬರ್ತಾರೆ. ನಂತರ 3ನೇ ದಿವಸ ಆ ದಿನ ನಮ್ಮ KGF ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಾ ಶಶಿಕಲಾ ಅವರ ವಿಧಾನಸಭಾ ಸದಸ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಮತ್ತು ದೇವಸ್ಥಾನದ ಟ್ರಸ್ಟು ಅನೇಕ ಭಕ್ತರು ಇದನ್ನು ಯಶಸ್ವಿಗೊಳಿಸ್ತಾರೆ. ಆ ದಿವಸ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ ತಮ್ಮ ಭಕ್ತಾದಿಗಳ ಮನೋಭಾವ ಏನಿದ್ರು ಕೂಡ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಹೋದರೆ ಅವರಿಗೆಲ್ಲ ಕೂಡ ಒಳ್ಳೆಯದಾಗಿದೆ. ಅಂಥವರೆಲ್ಲ ಕೂಡ ಕರಗದ ದಿವಸ, ದೀಪೋತ್ಸವ ದಿವಸ ಬಂದು ಇಲ್ಲೆಲ್ಲರೂ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ವರ್ಷ ಕೂಡ ಬಂದಂಗೆ ಈ ಸಲವನ್ನು ಬರಬೇಕಂತ ನಾವು ಆಹ್ವಾನ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಇನ್ನೂ ಹೆಚ್ಚು ಅವರು ಆಧ್ಯಾತ್ಮಿಕ ಜೀವನದಲ್ಲಿ ತೊಡಕೊಳ್ಳಿ, ಅವ್ರಿಗೆ ಇನ್ನೂ ಭಗವಂತ ಅಷ್ಟೈಶ್ವರ್ಯ ಆಯುರ್ವೇದವನ್ನು ಕೊಟ್ಟು ಗಂಗಮ್ಮ ಅವರ ಆಶೀರ್ವಾದ ಗ್ರಾಮಕ್ಕೆ ಮತ್ತು ಭಕ್ತಾದಿಗಳಿಗೂ ಇರಲಿ ಅಂತೇಳಿ ನಿಕಟಪೂರ್ವ ಜಿಲ್ಲಾ DCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಗೋವಿಂದಗೌಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ 21ನೇ ತಾರೀಕು ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಮಾಧ್ಯಮದ ಮೂಲಕನೂ ಮತ್ತು ನಾವು ಇಂಡಿವಿಜುವಲ್ ಕೂಡ ಹೋಗಿ ಎಲ್ಲರನ್ನು ಕೂಡ ಆಹ್ವಾನಿಸಿದ್ದೀವಿ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಇನ್ನೊಂದು ಸಲ ಕೂಡ ಈ ಆಹ್ವಾನವನ್ನು ಈ ಮೂಲಕ ನಾವು ನೀಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರುತ್ತೇವೆ. ಗಂಗಮಾಂಬ ದೇವಸ್ಥಾನ ಕೃಷ್ಣಗಂಡಳ್ಳಿ. ಈ ದೇವಸ್ಥಾನ 33 ವರ್ಷಗಳ ಹಿಂದೆ ಇದೇ ಗ್ರಾಮದ ಒಬ್ಬ
ಅತೀವ ಭಕ್ತರು ಅವರು. ಅಂದರೆ ಅವರು ಒಂದು ಬ್ರಹ್ಮಚಾರಿ, ಹುಟ್ಟು ಬ್ರಹ್ಮಚಾರಿಯಾಗಿ ಈ ದೇವಸ್ಥಾನ ಕೈಂಕರ್ಯಗಳಲ್ಲಿ ತೊಡಕೊಂಡು 33 ವರ್ಷಗಳಿಂದ ಕೂಡ ಪ್ರತಿ ದಿವಸ ಕೂಡ 24 ಗಂಟೆ ಒಂದು ದೀಪ ಉದಿಸಿ ಇಲ್ಲಿ ಪ್ರತಿದಿನ ಭಕ್ತಾದಿಗಳಿಗೆ, ಗ್ರಾಮಕ್ಕೆ ಮತ್ತು ಇಲ್ಲಿ ಬಂದು ಹೋಗತಕ್ಕಂಥವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಿತ್ಯ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಸೋಮಶಂಕರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ಬಾರಿ 21ನೇ ತಾರೀಕು 21ನೇ ತಾರೀಕು ಶ್ರೀ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ MR ಜಯರಾಮಣ್ಣವರು ಅವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶೆಟ್ಟಿ ಅವರು ಬರ್ತಾರೆ, ಮತ್ತು ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ, ವೆಂಕಟಕೃಷ್ಣಾರೆಡ್ಡಿ ಅವರು, ವಿಜಯರಾಜ ರೆಡ್ಡಿ ಅವರು, ಅಪ್ಪಿರೆಡ್ಡಿ ಮತ್ತು ಅನೇಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷಗಳಾದಂತಹ ಕೃಷ್ಣಮೂರ್ತಿ ಅವರು, ರಾಂಬಾಬು, ಶ್ರೀನಿವಾಸ್ ಅವರು, ಸುನೀಲ್ ಅವರು, ಪದ್ಮನಾಭ ರೆಡ್ಡಿ ಅವರು, ಅದೇ ರೀತಿ ಕೋಟಲಿಂಗೇಶ್ವರದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ KV ಕುಮಾರಿ ಮೇಡಮ್ನವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅವತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಭಜನೆ, ಕೋಲಾಟ, ಕೈವಾರ ತತ್ವಗಳು ಮತ್ತು ಅನೇಕ ಭಕ್ತಾದಿಗಳು ಅವತ್ತಿಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಮತ್ತು ದೇವಸ್ಥಾನದ ಟ್ರಸ್ಟು ಮತ್ತು ಅನೇಕ ಭಕ್ತರು ಇದನ್ನು ಯಶಸ್ವಿಗೊಳಿಸ್ತಾರೆ. ಆ ದಿವಸ ತಾವು ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ ತಮ್ಮ ಭಕ್ತಾದಿಗಳ ಮನೋಭಾವ ಏನಿದ್ರು ಕೂಡ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಹೋದರೆ ಅವರಿಗೆಲ್ಲ ಕೂಡ ಒಳ್ಳೆಯದಾಗಿದೆ. ಅಂಥವರೆಲ್ಲ ಕೂಡ ಕರಗದ ದಿವಸ, ದೀಪೋತ್ಸವ ದಿವಸ ಬಂದು ಇಲ್ಲೆಲ್ಲರೂ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ವರ್ಷ ಕೂಡ ಬಂದಂಗೆ ಈ ಸಲನೂ ಬರಬೇಕಂತ ನಾವು ಆಹ್ವಾನ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಇನ್ನೂ ಹೆಚ್ಚು ಅವರು ಆಧ್ಯಾತ್ಮಿಕ ಜೀವನದಲ್ಲಿ ತೊಡಕೊಳ್ಳಿ, ಅವ್ರಿಗೆ ಇನ್ನೂ ಆ ಭಗವಂತ ಅಷ್ಟೈಶ್ವರ್ಯ ಆಯುರ್ವೇದವನ್ನು ಕೊಟ್ಟು ಗಂಗಮ್ಮ ಅವರ ಆಶೀರ್ವಾದ ಗ್ರಾಮಕ್ಕೆ ಮತ್ತು ಭಕ್ತಾದಿಗಳಿಗೂ ಇರಲಿ ಅಂತೇಳಿ 4 ಮಾತುಗಳ ಅವಕಾಶ ಕೊಟ್ಟಂಥ ದೇವಸ್ಥಾನ ಟ್ರಸ್ಟ್ಗಳಿಗೆ ನಾನು ಧನ್ಯವಾದಗಳು. ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮಾಜಿ ನಿಕಟಪೂರ್ವ ಜಿಲ್ಲಾ DCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಗೋವಿಂದ ಗೌಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ 21ನೇ ತಾರೀಕು ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಮಾಧ್ಯಮದ ಮೂಲಕನೋ ಮತ್ತು ನಾವು ಇಂಡಿವಿಜುವಲ್ ಕೂಡ ಹೋಗಿ ಎಲ್ಲರನ್ನು ಕೂಡ ಆಹ್ವಾನಿಸಿದ್ದೀವಿ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಇನ್ನೊಂದು ಸಲ ಕೂಡ ಈ ಆಹ್ವಾನವನ್ನು ಈ ಮೂಲಕ ನಾವು ನೀಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರುತ್ತೇವೆ. ಈ ಒಂದು ಗಂಗಮಾಂಬ ದೇವಸ್ಥಾನದ ಆವರಣಕ್ಕೆ ಆಗಮಿಸಿದಂಥ ಪ್ರೆಸ್ ರಿಪೋರ್ಟ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ಈ ಗಂಗಮಾಂಬ ದೇವಸ್ಥಾನ ಸುಮಾರು 33 ವರ್ಷಗಳ ಒಂದು ಇತಿಹಾಸ ಇದೆ. ಈ ದೇವಸ್ಥಾನ ಮೊಟ್ಟಮೊದಲನೇದಾಗಿ ಒಂದು ಚಿಕ್ಕದಾದಂಥ ಒಂದು ಗರ್ಭಗುಡಿ ಕಟ್ಟಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಆ ದೇವರ ಕೃಪೆ ಕರುಣೆ ಪಾಲಿಸಿ ಅವರ ನಂಬಿಕೆಗಳು, ಅವರ ಆಶಯಗಳನ್ನು ಈಡೇರಿಸುತ್ತಾ ಬರ್ತಾ ಇದೆ. ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಎಲ್ಲ ಭಕ್ತಾದಿಗಳು ಬಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತದೆ. ಪ್ರತಿ ಹುಣ್ಣಿಮೆಯ ದಿವಸ ವಿಶೇಷವಾದಂಥ ಭಕ್ತಾದಿಗಳು ಬಂದು ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬರ್ತಾ ಇದೆ. ಈ ವರ್ಷ 33ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ಈ 20ರಿಂದ 2026ರಿಂದ 24/2/26ರವರೆಗೆ ನಡೆಯುತ್ತದೆ. ಮೊಟ್ಟಮೊದಲನೇದಾಗಿ ಶ್ರೀ ಗಂಗಮಾಂಬ ದೇವಸ್ಥಾನದ ಪೂಜೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಮತ್ತು ರಾತ್ರಿ ಉತ್ಸವ, ಗಂಗಮಾಂಬ ಉತ್ಸವ 3 ಊರುಗಳಿಗೆ ಕಸಡಿಗನಹಳ್ಳಿ, ಜಗ್ಗಾಸ್ಕೊಪ್ಪ ಮತ್ತು ಕುರುಬೂರು ಗ್ರಾಮಗಳಲ್ಲಿ ಮೆರವಣಿಗೆ ಹೋಗಿ ಬಂದು ಇಲ್ಲಿ ಇರ್ತದೆ. ಮತ್ತು 21ನೇ ತಾರೀಕು ಇವರು ಸತ್ಯಮ್ಮ ದೇವಸ್ಥಾನ ಮೆರವಣಿಗೆ, ಅದರ ಒಂದು ಸೇವಾಕರ್ತರು ಶ್ರೀಯುತ ಶ್ರೀರಾಮ್ ರೆಡ್ಡಿ, ರಾಧಾಕೃಷ್ಣ ರೆಡ್ಡಿ ಅವರ ಒಂದು
ಕುಟುಂಬದವರಿಂದ ಈ ಸತ್ಯಮ್ಮ ದೇವಸ್ಥಾನದ ಮೆರವಣಿಗೆ ಅದ್ಧೂರಿಯಾಗಿ ನಡೆಯುತ್ತದೆ. ನಂತರ ಆ ದಿನ ಕೈವಾರ ಕ್ಷೇತ್ರದ ಶ್ರೀಯುತ MR ಜಯರಾಮ್ ಅವರು ಅವರ ಒಂದು ಸಿಬ್ಬಂದಿ ವರ್ಗದವರು 10 ಗಂಟೆಗೆ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರು ಬರ್ತಾರೆ. ನಂತರ 3ನೇ ದಿವಸ ಆ ದಿನ ನಮ್ಮ KGF ತಾಲೂಕಿನ ಜನಪ್ರಿಯ ಶಾಸಕರಂಥ ಶ್ರೀಮತಿ ರೂಪಾ ಶಶಿಕಲಾ ಅವರ ವಿಧಾನಸಭಾ ಸದಸ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರಿಗೂ ಈ ಒಂದು ಸ್ವಾಗತವನ್ನು ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ 3ನೇ ದಿವಸ ಪೆದ್ಬುಲಮ್ಮ ದೇವಸ್ಥಾನ ಮೆರವಣಿಗೆ ಇರ್ತದೆ. ಅದರ ಸೇವಾಕರ್ತರು ಶ್ರೀಯುತ ಸುಬ್ಬಾರೆಡ್ಡಿ, ನಾರಾಯಣ ರೆಡ್ಡಿ ಮತ್ತು ಶ್ರೀರಾಮ್ ರೆಡ್ಡಿ ಅವರ ಮತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ನಂತರ 4ನೇ ದಿವಸ 23ನೇ ತಾರೀಕು ಬಾಲಸುಬ್ರಹ್ಮಣ್ಯ ಸ್ವಾಮಿ ಮೆರವಣಿಗೆ ಇರ್ತದೆ. ಅದರ ಸೇವಾಕರ್ತರು ರಾಜಪ್ಪ ಅವರ ಮತ್ತು ಕುಟುಂಬದವರಿಂದ. ನಂತರ 24/2/2026 ವಿಶೇಷವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ. ನಂತರ ಆ ದಿನ ವಾದ್ಯಗೋಷ್ಠಿ, ಭರತನಾಟ್ಯ, ಕೋಲಾಟ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕುಣಿತ, ವೀರಗಾಸೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಆರ್ಕೆಸ್ಟ್ರಾನು ಇರ್ತದೆ. ನಂತರ ಕರಗ ಮತ್ತು ಅಗ್ನಿಗುಂಡ ಇರ್ತದೆ. ಇಷ್ಟು ಈ ವರ್ಷದ ಕಾರ್ಯಕ್ರಮವಾಗಿರ್ತದೆ.